ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಮದುವೆ ಆಗ 15 ವರ್ಷ ಆಯ್ತ್ರಿ. 15 ವರ್ಷ ಆದ್ರೂ ಈ ಮನೇಲಿ ನಾನು ನನ್ನ ಹೆಂಡತಿ ಬಿಟ್ರೆ ಮೂರನೇವ್ರು ಬರಲೇ ಇಲ್ಲ. ಇದನ್ನೆಲ್ಲ ಹೇಳ್ತಾ ಹೋದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ನಾನು ಹೇಳ್ಕೊಂಡು ಕಣ್ಣೀರು ಹಾಕಿ ಎಲ್ಲ ಬತ್ತೋಗಿದೆ. ಇವತ್ತು ಬರಲ್ಲ. ಸಾಮಾನ್ಯ ಹೆಣ್ಮಕ್ಳು ಅಲಂಕಾರ ಪ್ರಿಯರು, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊತಾರೆ. ಅದೇ ರೀತಿ ನನ್ನ ಹೆಂಡತಿ ಕೂಡ ಏನು ಕೆಲಸ ಕೊಡಲ್ಲ. ನನ್ನ ಹೆಂಡತಿನ ಅಷ್ಟು ಜೋಪಾನವಾಗಿ ಇಟ್ಕೊಂಡಿದ್ವಿ. ಆದ್ರೆ ಅಲಂಕಾರ ತಕ್ಕಂತೆ ಅವ್ರ ಸೌಂದರ್ಯ ತಕ್ಕಂತೆ ಏನ್ ರೋಗ ಕೊಡುತ್ತೆ ಕೇಳ್ತೀರಾ? ಅಷ್ಟೇ ಮುಟ್ಟೆ ನಾನು ಇಟ್ಕೊಂಡಿದ್ದಾಳೆ. ಇಲ್ಲಿ ವಿಶಾಲ ವಿಶಾಲ ಪರಿಚಯ ಮಾಡ್ಕೊಳ್ತೇನೆ. ವಿಶಾಲ ಅದು ಪಕ್ಕದ ಮನೆ ನಾಯಿ. ನಾನು ಬಾಗಿಲು ಬರೋದೇ ತಡ ನನ್ನ ನೋಡಿ ಅಂತ ಬೊಗಳ್ತಾನೆ. ಅದಕ್ಕೂ ಗೊತ್ತು ಈ ಮನೆ ಯಜಮಾನ ಯಾರು ಅಂತ. ಹೆದರ್ಸುತ್ತೆ ಕಣ. ಅದು ಎಲ್ಲಾ ಕೆಲಸ ಮಾಡ್ಕೋಬೋದು ಕಡೆ. ಚಪ್ಪಲಿ ರಿಪೇರಿ ಮಾಡ್ತೆ, ನಿನ್ ಬ್ಲೌಸ್ ರಿಪೇರಿ ಮಾಡ್ತೆ, ನಿಂದು ಮೇಕಪ್ ಮೆಟೀರಿಯಲ್ ಎಲ್ಲ ತಂದೆ ಆ ಕಡೆ ಇಟ್ಟಿದ್ದೀನಿ. ನಂತರ ಆಮೇಲೆ ಎಲೆಕ್ಟ್ರಿಕ್ ಬಿಲ್ ಕಟ್ದೆ, ಕರೆಂಟ್ ಬಿಲ್ ಕಟ್ದೆ. ಅದನ್ನು ಕಟ್ತೆ ಕಣೆ. ಆಮೇಲೆ ಬೇರೆ ಡ್ರೆಸ್ ಹಾಕೊಂಡು ಹೋಗ್ಬೇಕಲ್ಲ ನೀನು. ಅದನ್ನು ಹೇಳ್ಬಿಟ್ಟು ಬಂದಿನಿ, ಆರ್ಡರ್ ಕೊಟ್ಟು ಬಂದಿನಿ ತಗೊಂಡ್ರಿ. ಆಮೇಲೆ ನೀನ್ ನನ್ನ ಸ್ಕೂಟರ್ ಕೆಟ್ಟೋಗ್ಬಿಡ್ತು. ಆ ನಾಗವೇಣಿ ಅಂತ ಹೇಳ್ತೀಯ ನಿನ್ ಸ್ನೇಹಿತೆ, ಅವ್ರ ಮನೆಗೆ ಹೋಗೋದ್ ಬರುತ್ತೆ. ಎಕ್ಸ್ಕ್ಯೂಸ್ ಮೀ, ಅದು ನಾಗವೇಣಿ ಅಲ್ಲ, ಕೃಷ್ಣವೇಣಿ. ಓ, ಸ್ಕೂಟರ್ ಕೆಟ್ಟ ತಳ್ಕೊಂಡ್ ಬರುವಾಗ ಮರ್ತದ್ ಕಣೆ. ಸರಿ. ಆಮೇಲೆ ಬರ್ತೈತಾ? ಮದ್ವೆ ಆದಾಗಿಂದ ಇವತ್ತರೆಗೂ ಯಾವ ಕೆಲಸ ತಾನೇ ಪೂರ್ತಿಯಾಗಿ ಮಾಡಿದಿರಾ? ಎಲ್ಲಾನು ಅರ್ಧಂಬರ್ಧ. ಪೂರ್ತಿ ಮಾಡ್ಬೇಕು ಅಂತ ನನಗೆ ಬಹಳ ಆಸೆ ಕಣೆ. ಅವಕಾಶ ಸಿಕ್ತಿಲ್ಲ. ಏನಿಲ್ಲ, ನೀನ್ ಹೇಳಿ ಕೆಲಸ ಎಲ್ಲ ಪೂರ್ತಿ ಮಾಡ್ಕೊಂಡ್ ಬರ್ಬೇಕು ಅಂತ ನನ್ಗೆ ಇಷ್ಟಾನೆ. ಆದ್ರೆ ಏನೇನ್ ಮಾಡೋದು ಮರ್ತೋಗ್ಬಿಡುತ್ತಲ್ಲ. ನೋಡಿ, ನಾನು ಏನೋ ಹೇಳ್ಬೇಕು ಅಂತಿದ್ದೆ, ನಾನ್ ಮರ್ತೋದೆ. ಅದೇ ನಿಮ್ ಫ್ರೆಂಡ್ ಯಾರು ಕಾಲೇಜಲ್ಲಿ ಇರ್ತಾಳ, ನಿಮ್ ಜೊತೆ ಯಾವಾಗ್ಲೂ ಬಗ್ಗೆನೆ ಮಾತಾಡ್ತಾ ಇರ್ತಿರಲ್ಲ, ಅಮೆರಿಕಾದಲ್ಲಿ ಇರೋದ್ರಲ್ಲ ಯಾವ್ದಾದ್ರ, ಅದೇ ಅವ್ನು ಸ್ವಲ್ಪ ವಯಸ್ಸಾಗ್ಬಿಟ್ಟಿದ್ಯಲ್ಲ, ಮದ್ವೆನೇ ಆಗಿಲ್ಲ. ಯಾರಪ್ಪ ಅದು? ವೆಂಕಟಾಚಲ. ಅಮೆರಿಕಾದಲ್ಲಿಂದ ಇನ್ನು ಇಷ್ಟು ವಯಸ್ಸಾದ್ರೂ ಮದ್ವೆ ಆಗಿಲ್ಲ ಅವನಿಗೆ. ಅಮೆರಿಕದಿಂದ ಇಂಡಿಯಾಕ್ ಬಂದವ್ರೆ. ಈಗ ನಿಮ್ಮನ್ನ ನೋಡಕ್ಕೆ ನಮ್ಮ ಮನೆಗೆ ಬರ್ತಿದ್ದಾನೆ. ಅಯ್ಯೋ ಗೆಳೆಯ ವೆಂಕಟಾಚಲ, ನೀನ್ ನೋಡಿ ಎಷ್ಟು ವರ್ಷ ಆಗೋಯ್ತು. ನಾನು ನೀನು ಎಂತ ಆತ್ಮೀಯ ಗೆಳೆಯ. ನಾನು ನೀನು ಎಂತ ಕೆಲಸಗಳನ್ನು ಮಾಡಿದೀವಿ, ಎಷ್ಟಂತ ಬಯಸ್ಕೊಂಡಿದ್ವಿ, ಎಷ್ಟಂತ ಹೊಗಳಿಸ್ಕೊಂಡಿದ್ವಿ. ಎಲ್ಲೋ ಆಯ್ತಾ? ಜಾಸ್ತಿ ಎಗರಾಡ್ಬೇಡಿ, ಸ್ವಲ್ಪ ಸಮಾಧಾನ. ನಾನು ಇಲ್ಲೇ ಇದ್ದೀನಿ, ಅರ್ಥ ಆಯ್ತಾ? ಯಾಕೆ ಹಂಗ್ ನಡೀತಾ ಇದ್ದೀರಾ? ಸರಿ, ಯಾವಾಗ ಬರ್ತಾನಂತೆ ಅದೇ ಎದುರ್ಲಿ. ವಿಶಾಲ, ಒಂದ್ ಕೆಲಸ ಆಗಲ್ಲ. ನನ್ ಗೆಳೆಯ ಅವ್ರು ಹೋಗಿ ಬರ್ತಾ ಇದ್ದಾನೆ. ಅವನು ಬಂದಾಗ ಈ ಮನೆ ಕೆಲಸ ಎಲ್ಲ ನಾನೇ ಮಾಡೋದು ಅಂತ ಗೊತ್ತಾಗ್ಬೋದು ಕಡೆ. ಯಾಕೋ ನಾನು ಕಾಲೇಜಲ್ಲಿ ಇದ್ದಾಗ ಟೆರರ್. ಈಗ ಇದನ್ನ ಮೇಂಟೈನ್ ಮಾಡಿ. ಆಯ್ತು. ಆಮೇಲೆ ನನ್ ಗೆಳೆಯ ಬರ್ತಾನಲ್ಲ, ಒಬ್ರಿಗೆ ಅಮೆರಿಕಾದಿಂದ ಬರ್ತಾ ಇದ್ದೇನೆ. ಅವನಿಗೆ ಮನೆಗ್ ಬಂದ್ರೆ ಏನ್ ಉಪಚಾರ ಮಾಡೋದು? ಅಯ್ಯೋ, ಬಿಸ್ಕೆಟ್ ಇದೆಯಲ್ಲ, ಅದನ್ನ ಸುಮ್ನೆ ಹಾಕ್ಬಿಟ್ಟು ಒಂದ್ ಕಪ್ ಕಾಫಿ ಕೊಟ್ರೆ ಆಯ್ತು. ಬಿಸ್ಕೆಟ್ ಹಾಕಣ? ಅಯ್ಯೋ ಬೇಡ ಕಣೆ. ಲಕ್ಷಣವಾಗಿ ಒಂದ್ ಸ್ವಲ್ಪ ಊಟ ಒಳ್ಳೆ ಅಡಿಗೆ ಮಾಡಿ ಊಟ ಕೊಡಿಸ್ಬಾರ್ದ? ಆಯ್ತು, ಊಟ ಕೊಡೋಣ ಬಿಡಿ. ಕೋತಿ ಅನ್ಸ್ದಲ್ಲ ನೀವು, ಹಂಗೆ ಎತ್ತಿರಲ್ಲ ಪರಸ್ಪರ ಯಾರಾದ್ರು ಎಷ್ಟು ಸಲ ಹೇಳಿದೀನಿ, ದೂರ ನಿಂತ್ಕೊಂಡು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಂತ. ಪದೇ ನನ್ನನ್ನ ಮುಟ್ಟು ಮಾತಾಡ್ಬಾರ್ದು, ನನ್ಗೆ ಆಗಲ್ಲ. ಅದಕ್ಕೆ ದೂರ ಇಟ್ಬಿಡ್ತೀನಿ ಮೈಕ್. ಆಯ್ತಾ? ಆಮೇಲೆ ವಿಶಾಲ ಅವನ್ ಬಂದಾಗ, ವಿಶಾಲ ಅವನು ತಪ್ಪುಳಿಕೆ ನಮ್ಮ ಮನೆಗೆ ಬರ್ತಾ ಇದ್ದಾನೆ. ಬಂದಾಗ ನಾನು ಮಾತಾಡ್ತಾ ವಿಶಾಲ, ಈಗ ನಿನ್ ಕಾಲು ತಿಳ್ಕೊ. ಅದಕ್ಕೆ ಕಾಲೇ ಹೌದಲ್ವಾ? ನೋಡು ವಿಶಾಲ, ಮಾತಾಡ್ತಾ ಒಂದೆರಡು ಬೈಗ್ರ ಬೈ. ಏನಂದ್ರೆ
ನೀವು ನನ್ನನ್ನ ಬೈಯದ ಯಾಕೆ ಹೆಂಗೈತಿ ಮೈಗೆ? ಎಲ್ಲ ಕಡೆ ಅಕಸ್ಮಾತ್ ಮಾತಾಡ್ತಾ ಒಂದೆರಡು ಬೈಲ ನನ್ನ ಬಾಯಿಂದ ಬಂದ್ಬಿಟ್ರೆ ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಅಂತ ನಾನು ಕೇಳ್ತಾ ಇದ್ದೀನಿ, ಮರ್ಯಾದೆ ಪ್ರಶ್ನೆ. ಮದ್ವೆ ಆದಾಗಿಂದ ಇವತ್ತವರೆಗೂ ನೀವು ನನ್ನ ಹತ್ರ ಏನು ಕೇಳಲಿಲ್ಲ. ನಿಮ್ಮನ್ನ ಬೈಯೋದು ಹೊಡಿಯೋದೆಲ್ಲ ನಾನೇ. ಪಾಪ ಏನೋ ಫಸ್ಟ್ ಟೈಮ್ ಏನೋ ಕೇಳ್ಕೊತಾ ಇದ್ದೀರಾ, ಅದು ಫ್ರೆಂಡ್ ಮುಂದೆ ಮಾತ್ರ ಅಲ್ವಾ? ಅಲ್ವಾ? ಹೌದು. ಆಯ್ತು ಬಿಡಿ, ಗ್ರಾಂಟೆಡ್. ಆಯ್ತು ಬಿಡಿ, ಒಂದ್ ಕೆಲ್ಸ ಮಾಡಿ. ಪಾಪ ನಿಮ್ಮನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಎಷ್ಟು ಒಂದ್ 2 ಬೈಗಳಲ್ವಾ? ನಾನು ನಿಮಗೆ 2ಕ್ಕಿಂತ ಜಾಸ್ತಿ 10 ಬೈಗಳ ಬೈಯೋದಿಕ್ಕೆ ನಾನು ಅವಕಾಶ ಕೊಡ್ತೀನಿ. ಅಯ್ಯೋ 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 ನಿಂತ ಇಲ್ಲ ಕಡೆ ಯಾವ್ದೋ ಫೋನ್ ಬರ್ತಾ ಇರ್ರಿ, ಇನ್ನೊಂದು ನಾನು ಏನೋ ಹೇಳ್ತಾ ಇದ್ದೀನಿ ತಾನೆ. 10 ಬೈಗಳಕ್ಕಿಂತ 1 ಬೈಗಳು ಏನಾದ್ರು ಜಾಸ್ತಿ ಆಯ್ತು ಅಂದ್ರೆ ಗೊತ್ತಲ್ಲ, ನಾನು ಹಂಗೆ ರುಬ್ಬಿಡ್ತೀನಿ. ಅಯ್ಯೋ ಚಪಾತಿ ರುಬ್ಬಿಡ್ತೀಯಾ? ಸರಿ ಸರಿ ಗೊತ್ತಾಯ್ತು. ಅದಕ್ಕೆ ಬರೀ 10 ಬೈಗಳ ಅಷ್ಟೇ. ವೈಬ್ರೇಟ್ ಆಗ್ತಾ ಇದೆ. ಏನ್ ವೈಬ್ರೇಟ್ ಆಗ್ತಿದ್ದೀರಿ ನಿಮ್ ಹಾಟ? ಹಾರ್ಟ್ ಅಲ್ಲ ಕಣೆ, ಮೊಬೈಲ್. ಅದು ಮೊಬೈಲ್ ವೈಬ್ರೇಟ್ ಆಗ್ತಾ ಇರೋದು, ತೆಗೀರಿ. ಅಯ್ಯೋ ಚಲ ಚಲ. ಅಯ್ಯೋ ಹಲೋ ವೆಂಕಟಾಚಲ, ಎಲ್ಲಿದ್ಯಪ್ಪ? ಅಪ್ಪ ಸುರೇಶ, ಏನಯ್ಯ ಊರಿಗೆ ಬರಕ್ ಕೇಳಿಬಿಟ್ಟು ಏನು ಮನೆಯಲ್ಲೇ ಕೂತ್ಕೊಂಡು ಹೆಂಡತಿ ಹತ್ರ ಏನ್ ಅಂಟೆ ಹೊಡ್ಕೊಂಡು ಕೂತಿದ್ಯಾ? ಏನ್ ಕತೆ? ಆಗಲ್ಲ ಕಣೋ, ನೀನು ಬಂದ್ಬಿಟ್ಟ ಊರಿಗೆ? ಬರೋದೇನು ಬಂತು, ಆಗ್ಲೇ ಬಸ್ ಸ್ಟಾಪ್ ಅಲ್ಲಿ ಬಂದ್ ನಿಂತಿದ್ದೀನಿ. ಹೌದು, ಬಸ್ ಸ್ಟಾಪ್ ಇಂದ ನಮ್ಮ ಮನೆ ಬಹಳ ಹತ್ರ ಕಣೋ. ಹಂಗ ನಡ್ಕೊಂಡೇ ಬಂದ್ಬಿಟ್ಟೇನಪ್ಪ? ಈಗ ಬೇಡ 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 ಬೇಡ, ಬರ್ಕೋಬೇಡ, ನಮ್ಮ ಬಂದು ನಿಂಗೆ ಕರ್ಕೊಂಡು ಹೋಗ್ತೀನಿ. ಹಾ. ಆಮೇಲೆ ನಿನ್ನ ಬಲಗಡೆ ಏನಿದೆ, ನಾವಿಬ್ಬರು ನಮಗೆ ಬರೇ ಮಕ್ಕಳು ಅಂತಿದ್ಯಾ? ಯಾವ ಬೋರ್ಡ್ ಕಾಣಿಸ್ತಾ ಇಲ್ವಲ್ಲ? ಇಲ್ವಾ? ಎಡಗಡೆ ಜೇಬು ಕಳ್ಳರಿದ್ದಾರೆ ಎಚ್ಚರಿಕೆ ಅಂತಿದ್ಯಾ? ಇಲ್ಲ, ಇಲ್ಲಿ ಜಯಂತಿ ಬಾರ್ ಅಂತ ಇದೆಯಲ್ಲ. ಬಾರಿಗೆ ಹೋಗ್ಬಿಡ್ಬಿಟ್ಟಿಯಾರ. ಅದೇ ಬೇಡ, ಬೇರೆ ಅಮೆರಿಕದ ಬೇರೆ ಇದ್ದು ನೀನು. ನೋಡು, ಎದುರುಗಡೆ ಏನಂತ ಇದೆ? ಇಲ್ಲಿ ಉಗಿಯಬೇಡಿ. ಹೀಗೆ ನಿಂತ್ಕೊಳಪ್ಪ. ಯಾರ ಉಗಿತಾ ಇದಾರೆ, ಬೇಗ ಬಾರಯ್ಯ. ಬಂದ್ಬಿಟ್ಟೆ ನನಗೆ ಬಂದ್ಬಿಟ್ಟಿದ್ದಾರೆ. ನಾನು ಹೋಗಿ ಕರ್ಕೊಂಡ್ಬಿಡ್ತೀನಿ. ಆಯ್ತಾ? ಆಯುಷ್ಯಕ್ತಿ ಮನೆಮದ್ದು, ಸಂಧಿ ನೋವಿಗೆ ನೈಸರ್ಗಿಕ ಪರಿಹಾರ. ಸಂಧಿ ನೋವು, ಮೊಣಕಾಲು ನೋವು, ಬೆನ್ನು ನೋವು, ಕೈ ಕಾಲು ನೋವು ಕಾಡುತ್ತಿದೆಯೇ ನಿಮಗಾಗಿ 100% ನೈಸರ್ಗಿಕ ಮನೆಮದ್ದು. ಯಾವುದೇ ಅಡ್ಡ ಪರಿಣಾಮ ಇಲ್ಲ, ಹಳೆಯ ಸಂಧಿ ನೋವಿಗೂ ಉಪಯುಕ್ತ ಇದು. ಕೊನೆಯ ಅವಕಾಶ ಹಿಂದೆ ಉಪಯೋಗಿಸಿ ನೋಡಿ, ಉತ್ತಮ ಫಲಿತಾಂಶ ಖಾತರಿ. ದಿ ಇನ್ಕಂಪರಬಲ್. ನಾನು ಹೇಳ್ತಾ ನೆನಪಿದೆ ತಾನೆ? ಓ, ನೆನಪಿದೆ. ನಾನ್ ಹೇಳಿದ್ರೆ ನಿಮಗ್ ನೆನಪಿದೆ ತಾನೆ? ಏನು? ಅದೇ ಹೇಳಿದ್ನಲ್ಲ, 1 ಬೈಗಳಿಗಿಂತ ಜಾಸ್ತಿ ಅಂತ ಕೇಳಿದ್ವಿ, 10 ಅಂತ ಹೇಳಿದೀನಿ. 10 ಬೈಗಳಿಗಿಂತ ಜಾಸ್ತಿ ಏನಾದ್ರು ಆಯ್ತು ಅಂದ್ರೆ ಅಯ್ಯಯ್ಯೋ, ನಾನು ಗಂಡನ್ ಬರೀ ಹೇಳ್ಬಿಟ್ಟಿದ್ದೆ 10 ಬೈಗಳ ಬೈರಿ ಅಂತ. ಈಗ ನನ್ಗೆ ಹೆಂಗ್ ಗೊತ್ತಾಗ್ಬೇಕು? 10 ಬೈಗಳು ನನ್ನ ಗಂಡ 10ಗಿಂತ ಜಾಸ್ತಿ ಬೈದ್ಬಿಟ್ರೆ ನಾವ್ ಎಣಿಸ್ಕತ್ತೀವಿ ಬಿಡಿ. ಕಡ್ಲೆ ಬೀಜ ತಿಂತಾ ಇರ್ತೀನಿ. ಏನಾದ್ರೂ 10 ಬೈಗಳಿಗಿಂತ 1 ಬೈಗಳು ಜಾಸ್ತಿ ಆಯ್ತು ಅನ್ನೋದು ಗೊತ್ತಾಗ್ಬಿಡುತ್ತೆ. ನಾನು ಒಂದೊಂದು ಬೈಗಳಿಗೆ ಒಂದೊಂದು ಕಡ್ಲೆ ಬೀಜ ನಿಮ್ ಮೇಲೆ ಏನಯ್ಯ ಮನೆ ಇಷ್ಟು ದೊಡ್ಡದಾಗಿ ಕಟ್ಸ್ಬಿಟ್ಟಿದ್ಯಾ? ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ, ಸಿಕ್ಕಾಪಟ್ಟೆ ಇನ್ಕಮ್. ಅಲ್ಲಣ್ಣೆ, ನನ್ನ ಮನೆ ಹೀಗೆ ಇರ್ಬೇಕು ಅಂತ ನನ್ನ ಕಲ್ಪನೆ ಇತ್ತು. ನೋಡಪ್ಪ, ನನ್ನ ಮನೆ ಒಂಥರ ಸ್ಟೇಜ್ ಹಾಕಂಗಿರ್ಬೇಕು, ಎದುರುಗಡೆ ಬ್ಯಾಕ್ ಡ್ರಾಪ್ ಇರ್ಬೇಕು. ಅದ್ರ ಜೊತೆಗೆ ನನ್ನ ಮನೆ ಒಂಥರ ಪಾರದರ್ಶಕವಾಗಿರ್ಬೇಕು. ನನ್ನ ಮನೆಗೆ ಮುಂಭಾಗ ಇರದೇ ಇಲ್ಲ, ಮುಂಭಾಗ ಇರ್ಲೇಬಾರ್ದು ಅಂತ ನಾನು ನಮ್ಮ ಮನೇಲಿ ಏನೇನು ಚಟುವಟಿಕೆ ನಡೀತೆ ಅದು ಎಲ್ಲಾರಿಗೂ ಗೊತ್ತಾಗುತ್ತೆ.
ರೂಮಿಂಗ್ ಬೇರೆ ಆದ್ರೂ ಬಿಡ. ಡ್ರಾಯಿಂಗ್ ಅಲ್ಲಿ ಏನ್ ನಡೀತೆ ಹಾ. ಅದೆಲ್ಲ ಗೊತ್ತಾಗ್ಬೇಕು ಅಂತ ಹ್ಮ್. ಜನ ಟಿಕೆಟ್ ತಗೊಂಡು ನಮ್ಮ ಮನೇಲಿ ಏನ್ ಚಟುವಟಿಕೆ ಆಗುತ್ತಾ ಬಂದ್ ಕುತ್ಕೊಂಡು ನೋಡ್ಬೇಕು ವಿಷಯ ಬುದ್ಧಿಯೇ ಹೌದಾ? ನೋಡು ಹೆಂಗೆ ಹೊಡಿ. ಆಮೇಲೆ ಜಗ ಜಗ ಅಂತ ಲೈಟ್ ಉರಿತಾ ಇರ್ಬೇಕು ಹೌದೌದು. ಆಮೇಲೆ ಅವ್ರು ತಪ್ಪಾಗಿರ್ಬೇಕು ಒಂದು ಫ್ಯಾನ್ಸ್ ಓಹೋ, ನೀನ್ ಹಾಕ್ಸಿರೋದು ಇಷ್ಟು. ಹೌದೌದು ಏನು ಇಷ್ಟು ದೊಡ್ಡದಾದ ಮನೆ ಪರ್ಚೇಸ್ ನೋಡು ಆ ಮಾಡ್ಕೊಂಡು ಕಡೆ ಅಮ್ಮ ಬಂದ್ರೆ ಸ್ವಲ್ಪ ಇದು ಮಾಡ್ದವ್ರೆ. ಯಾಕೆ ಯಾಕೋತಾ ಯಾರಾದ್ರೂ ನುಗ್ಗಿ ಯಾರಾದ್ರೂ ಹೆಚ್ಚು ಕಮ್ಮಿ ಮಾಡಿದ್ರೆ ಅಷ್ಟು ಕೊಡ್ತಾರೆ. ಸರಿಯಪ್ಪ. ಅಲ್ಲ ನೀನ್ ಅಮೆರಿಕ ಹೋದನು ಅಲ್ಲೇ ಸೆಟ್ ಆಗ್ತಾ ಇಲ್ಲ ಕತೆ ಅಪ್ಪ ಅಮೆರಿಕಕ್ಕೆ ಹೋದ್ನಲ್ಲಪ್ಪ, ಅದೃಷ್ಟ ನೋಡು. ಅಮೆರಿಕ ನೋಡಕ್ ಹೋದವನು ಒಂದ್ ಕೆಲ್ಸ ಸಿಕ್ಬಿಡ. ಕೊಡಿ ಕೆಲಸ ಸಿಕ್ತು ಆಮೇಲೆ ಕೆಲ್ಸ ಸಿಕ್ತು. ಹಾ. ಬರೀ ಕೆಲ್ಸ ಸಿಕ್ಕದಲ್ಲಪ್ಪ, ಗ್ರೀನ್ ಕಾರ್ಡ್ ಸಿಕ್ಬಿಡ್ತಲ್ಲಿ. ಅಯ್ಯೋ ಈ ರೇಷನ್ ಕಾರ್ಡ್ ಸಿಗದೆ ಕಷ್ಟ ಕಡೆ ಆ, ಆಮೇಲೆ ಏನು ಅದಕ್ಕೆ ನಮ್ಮ- ಅಲ್ಲಯ್ಯ ಹಾ. ಇಷ್ಟು ವಯಸ್ಸಾಯ್ತು ನಾನು ಮದುವೆ ಆಗ 15 ವರ್ಷ ಆಯ್ತು ಹ್ಮ್. ನನ್ ಗೆಳೆಯ ನೀನು ಹ್ಮ್. ಅಲ್ಲಯ್ಯ ಮದುವೆ ಆಗ್ಬೇಕು ಅನ್ನೋ ಮನ್ಸೇ ಇಲ್ವೇ ನನಗೆ ನನ್ಗೆ ಅಮೆರಿಕದಲ್ಲಿ ನೋಡಿದ್ರೆ 7 ಜನ ಹುಡುಗಿರಿಗೆ ಕಮ್ಮಿ ನಾನು ನನಗೇನು ಮನ್ಸಾಯ್ತಪ್ಪ. ಅಯ್ಯೋ ನಮ್ಮ ಅಪ್ಪ ಅಮ್ಮಂದು ಬಹಳ ಅರ್ಜೆಂಟ್, ನನಗೇನು ಅವ್ರಿಗೆ ಅರ್ಜೆಂಟ್ ಆಗ್ಬಿಟ್ಟೆ. ಹೌದಾ ಯಾವಾಗ ಮದುವೆ ಮಾಡ್ತೀನೋ ಅಂತ ಬಂದ್ಬಿಟ್ಟಿದ್ದಾರೆ ಮನೆಗೆ. ಹೌದಾ ಆಗ್ಲಿ ಹುಡುಗಿ ಈ ವಯಸ್ಸಲ್ಲಿ ನೀವು ಮದುವೆ ಮಾಡ್ತಾರಪ್ಪ ಸದ್ಯ ಹುಡುಗಿ ಮದುವೆ ಮಾಡ್ತಾರಲ್ಲ, ಖುಷಿ ಪಡು. ಮದುವೆ ಮಾಡ್ತಾರಂತೆ, ಮದುವೆ ಮಾಡ್ತಾರೆ, ಏನ್ ಕರ್ಕೊಂಡು ಹಂಗೆ ಹುಡುಗಿ ಕರ್ಕೊಂಡು ಹಂಗೆ ಸ್ಟ್ರೈಟ್ ಹೌದ್ಯಾ? ಹೋಯ್ತಾ ನೋಡೋ ಹೇಳ್ತೀನಿ ಕೇಳು ನೀನು ಬ್ರಹ್ಮಚಾರಿ ಹಾ. ಈಗ ಅಮೆರಿಕಾದಲ್ಲಿ ಅದೇನು ಹೆಣ್ಮಕ್ಳುಗಳು ಹೆಂಗಿದಾರೋ ಗೊತ್ತಿಲ್ಲ, ಇಲ್ಲಿ ಕಟ್ಕೊತಿರೋ ಅಲ್ಲಿ ಕಟ್ಕೊತಿರೋ ಗೊತ್ತಿಲ್ಲ. ಆದ್ರೂ ಕೂಡ ನಾನು ಒಂದು ಮಾತು ಹೇಳ್ತೀನಿ, ಕಿವಿ ಮಾತು. ನನ್ನ ಅನುಭವದಲ್ಲಿ ಹೆಂಡ್ತಿದಿರನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕಯ್ಯ. ಇದೇ ಬೇಡ ಅನ್ನೋದು. ಸುಮ್ಮನೆ ಯಾಕೋ ಎಲ್ಲ ಕಿತಾಪತಿ ಇದೆ ಅಲ್ಲಿ ಹೊಂದ್ಕೊಂಡು ಇರಕ್ಕಾಗೋದಿಲ್ವಾ? ಖುಷಿಯಾಗಿ ಇರಕ್ಕಾಗೋದಿಲ್ವಾ? 6 ತಿಂಗಳ ಸರಿ ಡೈವರ್ಸ್ ಹಾಕೋ. ಏ, ನಮ್ಮ ಅಮೆರಿಕದ ಯಾಕೆ ಗೊತ್ತಾ, ಎಲ್ರು ಹಂಗೆ ಹಂಚ್ಕೊಂಡ್ರು. ಹೌದೌದು ಅದಕ್ಕೆ ದಿವಿನಲ್ಲಿ ಇರ್ತಾರೆ, ಹಾ. ಬೇಜಾರಾದಾಗ ಬಿಟ್ಟು ಹಚ್ಚದೆ ಕೇಳೋ. 15 ವರ್ಷ ಆಯ್ತು, ಕಿತ್ತಾಡ್ಲಿ ಒಡನಾಡ್ಲಿ ನಮ್ಮನೇಲಿ ನಾವಿಬ್ರು ಒಂದೇ. ಆಹಾ. ಆದ್ರೂ ಕೂಡ ನನ್ನ ಹೆಂಡತಿ ನಾನು ನೋಡಿದ್ರೆ ಗಡ 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 ಅಂತ ನಡುತ್ತದೆ. ಯಾಕೆ ಅಷ್ಟೊಂದು ಭಯ. ನಾನು ಕಾಲೇಜಲ್ಲಿ ಇದ್ದಾಗಿದ್ದೆ ತಗೊಳಪ್ಪ ಮನೇನು ಹಂಗೆ. ಏನ್ ಬರೀ ಮಾತಾಡ್ತೀನಿ. ಅದಕ್ಕೆ ಹೇಳ್ತಾ ಇದ್ದೀನಿ ಕೇಳೋ, ನೀನು ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಅಂತಂದ್ರೆ ಮದ್ವೆ ಆದ ತಕ್ಷಣ ಭಯ ಹುಟ್ಟಿಸ್ಬೇಕು, ತೋರಿಸ್ಬೇಕು. ಹೆಂಡತಿನ ಕಂಟ್ರೋಲ್ ಭಯ ಮುಗಿಸಿ ಭಯ ಉತ್ಸವ ಅಷ್ಟೇ. ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರೆ ನಿನ್ ಮರ್ಯಾದೆ ಇದೆ. ಹಂಗೆ ಇಟ್ಕೋಬೇಕು. ಹೌದೌದು. ಆಯ್ತಪ್ಪ. ಈಗ ನೋಡು ತೋರಿಸ್ತೀನಿ. ತೋರ್ಸಪ್ಪ, ನೀ ಬರೀ ನೀನೇ ಮಾತಾಡ. ವಿಶಾಲ ಏನ್ ಮಾಡ್ತಾ ಇದೀಯ? ಅಡಿಗೆ ಮನೆ ಒಳಗ್ ಸೇರ್ಕೊಂಡು ಮೂದೇವಿ ಹೌದಾ? ಅದೇನದ ನೀರಾ ನೋಡ್ಕೊಡ, ಆಮೇಲೆ ಜ್ಯೂಸ್ ತರ್ತೀಯ ನೋಡ್ಕೊಡ, ಜಾಸ್ತಿ ನಡ್ಕೊಡ. ಅದ್ ಸರಿ, ನನ್ನ ಗೆಳೆಯ ವೆಂಕಟಾಚ ನೀರು, ಆಮೇಲೆ ಸದ್ಯಕ್ಕೆ ನೀರು ಕೇಳ. ನನ್ನ ಗೆಳೆಯ ವೆಂಕಟಾಚಲ ಅಮೇರಿಕದ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದೀನಿ, ನನ್ನ ತಲೆ ನಡ್ತೀಯ ಗಡ್ಗಬತ್ತರ ಹೊಡಿಲೆ. ಅವನಿಗೆ ಕೈ ನಮಸ್ಕಾರ ಅಂತ ಕೈ ಮುಗ್ದ. ಅಯ್ಯ ಯಾವ್ದು ಮೊದ್ಲು ಬೊಂಬೆ ಇತ್ತಮ್ಮ, ಅದ್ಯಾವ್ದು ನೆನಪಿಲ್ಲ. ಅದು ಹಿಂಗೆ ಬಗ್ಗೆ ನಮಸ್ಕಾರ ಮಾಡ್ತೀನಿ. ಆಯ್ತಾಯ್ತು. ಇದು ಜೀವದ ಬೊಂಬೆ ನೋಡು. ಬರೀ ನಮಸ್ಕಾರ ಮಾಡೋದಲ್ಲ, ಬಾಯಿ ಬಿಟ್ಟು ಹೇಳ್ಬೇಕು ನಮಸ್ಕಾರ ಅಂತ. ನಮಸ್ಕಾರ ಸರ್. ಏ ಎಮ್ಮೆ ಎರಡಾಯ್ತು. ಮುಗಿಸ್ಕೋತ ನೋಡ್ತಾ ಇದೀವಿ. ಹೌದಾ? 3 ಆಯ್ತು. ಇವ್ ಮರ್ತೋಗ್ಬಿಡ್ತಲ್ಲ, ಅವ್ಳು ಲೆಕ್ಕ ಗೊತ್ತಿಲ್ಲ. ಹೌದೌದು. ಏನ್ ತಗೋತೀರಾ? ಕಾಫಿನ, ಟೀನ, ಹಾಲ? ಅದೇನು ಬೇಡಮ್ಮ, ನಿಂಬೆಹಣ್ಣು ಇದೆಯಾ? ಇದೆ ಇದೆ. ಸ್ವಲ್ಪ ಮಾಡ್ಕೊಟ್ಟೆ ಸರ್. ಸರಿ ಸರಿ. ಮುಂಡದೆ ಹಾ. ನೀನ್ ಅಮೆರಿಕಾದಲ್ಲಿ ಕೂಲ್ ಡ್ರಿಂಕ್ಸ್ ಕೇಳಕ್ಕೆ ನಿಂಬೆಹಣ್ಣು ಕೇಳ್ತೇವೆ. ಆಯ್ತು, ನಿಂಬೆಹಣ್ಣು ಹಿಡ್ಕೊಂಡು ಇರೋ ಬಾರ ಮುಂದಕ್ಕೆ ಬರ. ಅಲ್ಲೋ ಕುಡಿಲಿ. ಲೋಟ ಇರೋದು 2 ಲೋಟ ನಮ್ಮಲ್ಲಿ. ಎಲ್ಲ ತೊಳೆಯಕ ನೋಡಲಿ ಅಮೆರಿಕಾದಲ್ಲಿ ನೋಡಿ ಕೇಳ್ಬೇಕಾಯ್ತು. ಕೇಳ್ಬಿಟ್ಟೆ ನೋಡು, ನಿಂಬೆಹಣ್ಣು ಹಿಂಡ್ಕೊಂಡು ಶರ್ಬತ್ ಮಾಡ್ಕೊಂಡ್ ಬಾ. ಅದ್ರ ಜೊತೆಗೆ ಏಲಕ್ಕಿನ ಚೆನ್ನಾಗಿ ಜಜ್ಜಿ ಪುಡಿ ಮಾಡಿ ಕದರ್ಕೊಂಡ್ ಬಾ. ಮತ್ತೆ ಹೆಂಗೆ ಕಂಟ್ರೋಲ್ ಕಂಟ್ರೋಲು. ಅದಕ್ಕೆ
ಲಿಮಿಟ್ ಅಲ್ಲಿ ಇದ್ರೆ ಬಹಳ ಒಳ್ಳೇದು. ಅದೇನಂದ್ರೆ ಹೆಚ್ಚಾಗ್ಬಿಟ್ಟು ಏನೋ ಮಾಡ್ತೀವಿ, ಊಟ ಮಾಡಿದ್ರೆ ಅಯ್ಯೋ ಸೊಟ್ಟ ಮಾಡ್ತೀನಿ. ಓ ಮಾಡೋದು. ಗೊತ್ತಾಯ್ತಾ? ನಾನು ಕಾಲೇಜಲ್ಲಿ ಇದ್ದಾಗ ಹೆಂಗಿದ್ದೆ? ಬರೋದಪ್ಪ ನೀವು. ಇಲ್ಲೂ ಹಾಗೆ. ಬೇಗ ಬಾರ. ಗೊತ್ತಾ ಇದು? ನನ್ನ ಹೆಂಡತಿ ಮದುವೆ ಆದಾಗ ಚಿಕ್ಕೆ ಮರಿತಾರೆ ಇದ್ರು. ಈಗ ಈಗ ಒಳ್ಳೆ ಆನೆ ಮರಿತಾರೆ. ಆನೆ ಮರಿ ಕೊಡ ಕೊಡ. ಶೇಖ್ ಅಬ್ದುಲ್ಲಾ ರಾಣಿ ಕೊಡಿದೆ. ಕಪ್ತಿಲ್ಲ. ತಗೊಳ್ಳಿ ತಗೊಳ್ಳಿ. ನಿಂಬೆಹಣ್ಣು ಹಾಕೊಂಡು ಚೆನ್ನಾಗಿದೆ ತಾನೆ? ಚೆನ್ನಾಗಿಲ್ಲ ಅಂತ ನೋಡು. ಇದೇನ್ ಶಾರ್ಬತ್ತೇನೆ? ಕಲ್ಗಟ್ಟಿದ್ದಾಗಿದೆ. ನಿಂಬೆಹಣ್ಣು ಇಟ್ಕೊಂಡು ಶರ್ಬತ್ ಮಾಡ್ಕೊ ಬಾ ಅಂತಂದ್ರೆ ಹುಣಸೆ ಹಣ್ಣು ಇಟ್ಕೊಂಡು ಶರ್ಬತ್ ಮಾಡ್ಕೊಂಡ್ಮೇಲೆ ಹುಣಸೆ ಕಾಯಿ ಮುಗಿದೋಳೆ. ನೀವು ಹುಸಿ ಹಾಕೋ ಹಿಂಗೇನ ತಗೋಬಹುದು. ಹೋದ ಜಿಂಕೆ ಮರಿತಾರ ಅವನೊಂದು ಹೆಸರೇ ಇಲ್ಲಿ. ಆನೆ ಮರಿತಾರ ಅವರ ಆನೆ ಕೈ ಇವನ್ ಜಾಸ್ತಿ ಹೋಗ್ತಾರೆ. ಮನೆಗೆ ಹೋದಾಗ ಮನೆ ಎಲ್ಲ ಬಂದು ನೋಡ್ಬಾರ್ದು. ವ್ಯಕ್ತಿಗಳು ಬಂದು ಸರಿ ನೀತಿ ಮಾಡ್ತಾ ಇದ್ದೇದು ನಿನಗೆ ಗೊತ್ತಿಲ್ಲ. ಸುತ್ತಿರ ಕಂಟ್ರೋಲ್ ಇಟ್ಟ ಕಡೆ ಬೇಗ ಬಾ ಬೇಗ ಬಾರಿ. ನಾವು ಗಂಡ ಹೆಂಡತಿ ಇದ್ದಾಗ ನಗ್ನಗ್ತಾ ಇರ್ತೀವಿ. ಗೆಳೆಯರು ಬಂದಾಗ ಒಂದ್ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇರ್ಬೇಕು. ಆಯ್ತಾ? ಇಲ್ಲಾಂದ್ರೆ ಹೆಚ್ಚು ಬಿಡ್ತಾರೆ ಕಣಯ್ಯ. ಇದು ನಿನ್ಗೆ ವೇದ ಪಾಠ ಗೊತ್ತಾಯ್ತಾ? ಆಯ್ತಾ? ಮದುವೆ ಆದ್ಮೇಲೆ ಅಮೆರಿಕಾದಲ್ಲಿ ಹೀಗೆ ಇರ್ಬೇಕು. ಸದ್ಯಕ್ಕೆ ಅಲ್ಲಿದ್ದೇನೆ. ಇನ್ನ ಓಡಿಸ್ತಾರೆ, ಅವಾಗ ಬರ್ಬೇಕು ನಾವು. ನೀವೆಲ್ಲ ಹೇಳಕ್ ಬರ್ಬೇಡ. ನಾನು 15 ವರ್ಷದಿಂದ ಇಲ್ಲಿ ಹೀಗೆ. ಆಯ್ತಪ್ಪ. ನೀನೇನ ಇವತ್ತು ಬಂದಿದ್ಯಾ? ನಿನ್ ಗೊತ್ತು ಬಂದ. ಬಾರೆ ಎಂಟಾಗ ತಿನ್ನಕ್ಕೇನೋ ತಂದ್ಯಾ? ಶೇಖ್ ಅಬ್ದುಲ್ಲಾ ರಾಣಿ ತಗೊಳ್ಳಿ ತಗೊಳ್ಳಿ. ಅಜಯ್ ಇದೇನಿದು? ಕೋಡ್ಬಳೆ. ಇದೇನು ಇಷ್ಟು ಚಿಕ್ಕ ಚಿಕ್ಕಾಗಿದೆ? ನಮ್ಮಮ್ಮ ಹೇಳ್ತಿದ್ರು ಕೋಡ್ಬಳೆ ಚಿಕ್ಕ ಚಿಕ್ಕದಾಗಿದ್ರೆ ತುಂಬಾ ರುಚಿಯಾಗಿರುತ್ತೆ ಅಂತೇಳಿ. ಓಹೋ ನಿಮ್ಮಮ್ಮ ಆ ಮೊಂಡ್ರಗಪ್ಪ ಹೇಳ್ದ? ಮುಗ್ದಾಯ್ತು. ನಿಮ್ಮಪ್ಪ ಕೂತ ಅವನೇನು ಹೇಳಿಲ್ವಾ? ಚೆನ್ನಾಗಿದ್ಯಾ? ನಾ ತಿನ್ ನೋಡ್ತೀನಿ. ಚೆನ್ನಾಗಿಲ್ಲ ಅಂತಂದ್ರೆ ಅವಾಗಿದೆ ಇವಳಿಗೆ ಸೊಂಟ ಮುಗ್ದಾಕ್ತೀನಿ. ಗೊತ್ತಾಗಿದೆ. ಇದೇನು ಕೊಡ್ಬೇಡ ನೀನು. ಇದೇನೆ ಎಣ್ಣೆ ಕೊಡ್ತಿದ್ದೋ ಸಿಮೆಂಟ್ ಕೊಡ್ತಿದ್ದೋ ನಾಯಿ ಕೊಡ್ತೀನಿ ಆಮೇಲೆ ನಾನು ಹೇಳ್ತಾ ಇದ್ದೀನಿ ಕೇಳೋ. ಒಬ್ರು ನನ್ ಗೆಳೆಯ ಬಂದಿದ್ದಾನೆ ನೋಡು. ಹಿಂಗೆಲ್ಲ ಆಳಕ್ ಹೋಗಿ ತಿನ್ಸ್ಬೇಡ ನೀನು. ಆಮೇಲೆ ಅಮೆರಿಕಾಗ ಹೋಗಲ್ಲ, ಇಲ್ಲೇ ಟಿಕೆಟ್ ತಗೊಳ್ತಾನೆ. ಏರೋಪ್ಲೇನ್ ಹೋಗಲ್ಲ, ಟಿಕೆಟ್ ತಗೊಳ್ತಾನೆ. ಬೇಡ ಈಗ ಅದಿರ್ಲಿ ಬೈಲಿ. ನನ್ ಗೆಳೆಯ ಕಷ್ಟಪಡ್ತಿದ್ದ ಇದ್ದೀನಿ. ಆಯ್ತಪ್ಪ. ನೋಡು ಅಡಿಗೆ ಊಟ ಅಡಿಗೆ ಏನ್ ಮಾಡಿದ್ಯಾ? ಇಷ್ಟು ವರ್ಷ ಆದ್ಮೇಲೆ ನಿಮ್ ಫ್ರೆಂಡ್ ಅದೇ ಇಷ್ಟು ವಯಸ್ಸಾದ್ರೆ ಇನ್ನು ಮದ್ವೆ ಆಗಿಲ್ವಲ್ಲ ಇವ್ರು ಪಾಪ ಅವ್ರ ಅಮೇರಿಕೆಯಿಂದ ಇಲ್ಲಿ ಬಂದಿದಾರಲ್ಲ ಮೊದಲನೇ ಸಲ, ಅದು ನಮ್ಮನೆಗೆ. ಅದಕ್ಕೆ ಇವ್ರಿಗೋಸ್ಕರ ಸ್ಪೆಷಲ್ ಆಗಿ ವಡೆ ಪಾಯಸ ಮಾಡ್ತೀನಿ. ಅಯ್ಯೋ ಗೆಳೆಯ, ಅಮೆರಿಕದಿಂದ ಬಂದಿದ್ಯಾ? ವಡೆ ಪಾಯಸ ಮಾಡ್ಬಿಟ್ಟು ಇವನ್ ತಿಂಡಿ ಮಾಡ್ಕೊಂಡಿದ್ಯಾ? ಕೋಣ ಆಗೋಯ್ತು ಟಾರ್ಗೆಟ್. ಏನು ಮಾಡ್ಬೋದು? ಏನ್ ಮಾಡ್ಬೋದು? ಮಣ್ಣು ಚಿಂಪಾಣಿ ನಾನು ಹೇಳ್ತಾ ಇದ್ದ ಲಕ್ಷಣವಾಗಿ ಅನ್ನ, ಸಾಂಬಾರು, ಹಪ್ಪಳ, ಉಪ್ಪಿನಕಾಯಿ ಕಲಿಬೇಕೇ? ಬೇಕು ಅಂತ ಬೇಕು. ಇಷ್ಟು ಮಾಡ್ಕೊಂಬಲ್ವಾ? ಹೋಗಿ ಅಂತಲೇ ನಡ್ತೀಯ. ಹೋಗಿ ಹೋಗ್ಲಿಲ್ಲ ಅಂದ್ರೆ ಅಷ್ಟೇ.
ಸಿಕ್ಕಾಪಟ್ಟೆ ಗೋಳು ಕೊಡ್ತಾ ಇದ್ವು. ಈ ತರ ಇಟ್ಕೊಂಡ್ರೆ ಸಂಸಾರ ಚೆನ್ನಾಗಿರುತ್ತೆ ಅಂತ ಅಂತಿದ್ಯಾ? ಕಂಟ್ರೋಲ್. ಶಿಕ್ಷಕನನ್ನು ಒಪ್ಪಿಯಲ್ಲೋ ಕಂಟ್ರೋಲ್ ತಲೆ ಹೇಳ್ಬೇಡ. ಕಂಟ್ರೋಲ್ ಕಂಟ್ರೋಲ್. ಆಯ್ತಪ್ಪ. ಈಗ ಗೊತ್ತಿಲ್ವಾ, ಯುದ್ಧ ಒಂದ್ ಕಡೆಯಿಂದ ಎಲ್ಲಾ ಕಡೆ ಯುದ್ಧ ಆಗಿ ಕಂಟ್ರೋಲ್ ಆಗಿಲ್ವಾ, ಅದೇ ಕಂಟ್ರೋಲ್. ಯಾವ್ದಕ್ಕೆ? ಪೆಟ್ರೋಲ್ಗೆ. ಇಲ್ಲ ಆಗಲ್ಲ, ಇಲ್ಲಿ ಕಂಟ್ರೋಲೆ. ಸಿಟ್ಟು ಬರ್ತಿದೆ ಗೊತ್ತಾ? ಏನ್ ಮಾಡ್ತೀಯ? ಆಯ್ತೇನೆ ಅಡಿಗೆ ಅಡಿಗೆ ನೀವು ಒಂದೆರಡು ನಿಮಿಷದಲ್ಲಿ ಆಗೋಂತದ? ನಮ್ಮ ಮನೇಲಿ ಆಗ್ಬಿಡ್ಬೇಕು. ಬರೋ ತಕ್ಷಣ ಆಗ್ಬಿಡ್ಬೋದು. ಹೌದೌದು. ಮೂದೇವಿ ಆಯ್ತೇನೆ ಅಡಿಗೆ. ಸರಿ, ಆ 10 ಮುಗೀತು, ಸ್ವಲ್ಪ ಒಳಗೆ ಬರ್ತೀರಾ? ಒಳಗ್ ಕಾಯ್ತಾ ಇದ್ದಾರೆ, ಹೋಗು. ಲೆಕ್ಕದಲ್ಲಿ ನಾನು ಹೆಂಗಿದ್ದೆ ಅಲ್ವಾ? 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 ನನಗೆ ಲೆಕ್ಕ ಹೇಳ್ಕೊಡ್ತಾನೆ. ಅಕ್ಕ ನಿನಗೆ ನಾನು ನನ್ನ ಗೆಳೆಯ ಬಂದಿದ್ದಾನೆ, ನನ್ನ ಗೆಳೆಯನ ಮುಂದೆ ಒಳಗ್ ಕರಿತೇನೆ. ನಿನಗೆ ಕೋಣ, ಎಮ್ಮೆ, ಚಿಂಪಾಂಜಿ, ಕೋತಿ, ದನ ಎಲ್ಲ ನೀನು. ಮೂದೇವಿ ಅದೇನ್ ಲೆಕ್ಕ ಚುಕ್ತ ಮಾಡ್ಬೇಕು, ಹೊರಗಡೆ ಬಂದು ಚುಕ್ತ ಮಾಡಿ ನಮ್ಮ ಮುಂದೆನೆ. ಆಯ್ತು ರೀ, ನಾನೇ ಬರ್ತೀನಿ. ಬಾಬಾ ಏನ್ ಅನ್ಕೊಂಡಿದ್ಯೇನಂದ ಈಗ ಹೆಂಗ್ ನಡ್ಗೋದು. ಪ್ರತಿಯೊಂದು ಚೆನ್ನಾಗಿರ್ಲಿ, ಚೆನ್ನಾಗಿದ್ದೀರಿ, ಬೈತಾ ಇದ್ರಿ, ಬೈತಾ ಇದ್ರಿ, ಬೈತಾ ಇದ್ರಿ. ಬೈಕ್ ಓಡಿಸ್ಬೋದು. ಕಂಟ್ರೋಲ್ ಇಲ್ಲಿ ಕಂಟ್ರೋಲ್ ಮಾಡ್ಕೊಂತ ನಾನೇ ಅಷ್ಟೇ. ಮರ್ಯಾದೆ ಕಲ್ತ್ಬಿಟ್ನ. ಅಲ್ಲ ರೀ, 10 ಬೈಕ್ರ ಬೈ ಅಂತ ಪರ್ಮಿಷನ್ ಕೊಟ್ರೆ 10 ಬೈಕ್ನ ಮೇಲೆ 6 ಬೈಕ್ ಜಾಸ್ತಿ ಬೈದಿದ್ದೀರಾ, ಕೊನೆಗೆ ಇನ್ನೂ 6 ಸೇರ್ಸಿ ಬೈದಿದ್ದೀರಾ. ಹೋಗಿ ನನಗ್ ಬೈದ್ರಾ? ಓಕೆ, ನನ್ನ ತಾಯಿಗೆ ಬೈತೀರೇನ್ರಿ? ನಿಮ್ಮ ಅಪ್ಪ ಅಮ್ಮ ಬೈದಿದ್ಗೆ ಕ್ಷಮಿಸು. ನನ್ನ ತಂದೆಗೆ ಬೈತೀರೇನ್ರಿ? ಕ್ಷಮಿಸು. ಹೆಂಡತಿ ಅಂದ್ರೆ ಏನ್ರಿ ಅನ್ಕೊಂಡಿದ್ರಾ? ಏನ್ ಅನ್ಕೊಂಡಿದ್ದೀರಾ ಅಲ್ಲೇ? ಅಯ್ಯೋ ಫೋನು ಕೊಯ್ಕೊಂಡಾಕಿದ್ದೆ, ಅಯ್ಯೋ ಏನ್ ಅನ್ಕೊಂಡಿದ್ದೀರಾ? ಫಸ್ಟ್ ಏನ್ ಅನ್ಕೊಂಡಿದ್ದೀರಾ ಹೆಂಡತಿ ಅಂದ್ರೆ? ಹೆಂಡತಿ ನಾನು ಹೆಂಡತಿ ಅರ್ಧಂಗೆ. ಹಾ, ಗಂಡ ಹೆಂಡತಿ 50-50 ತಾನೆ. ಹೌದು. ಒಳ್ಳೆ ಕೆಲ್ಸದವ್ರ ತರ ಟ್ರೀಟ್ ಮಾಡಿದ್ರಲ್ಲ ಫ್ರೆಂಡ್ ಮುಂದೆ, ಅವ್ರ ಮುಂದೆ ನಂದೇನ್ರಿ ಮರ್ಯಾದೆ ಉಳಿತು? ತಪ್ಪಾಯ್ತು ಕಣೆ, ತಪ್ಪಾಯ್ತು. ಇನ್ನೊಂದ್ಸರಿ ತಪ್ಪಾಯ್ತಾ? ಅಯ್ಯೋ ಬೇಡ ಕಣೆ, ಹೊಡಿಬೇಡ. ಅದು ನೋಡು, ಪಾರದರ್ಶಕವಾಗಿರ್ಬೇಕು ನನ್ನ ಮನೆ ಅಂತ ಹೇಳ್ಬಿಟ್ಟೆ. ಈ ಹೊಡೆಯೋದೆಲ್ಲ ಅವ್ರಿಗೆ ಗೊತ್ತಾಗೋದು. ಇದೇ ಫಸ್ಟ್ ಅಂಡ್ ಲಾಸ್ಟ್. ಆಯ್ತಾಯ್ತು. ಅರ್ಥ ಆಯ್ತಾ? ಇನ್ನೊಂದ್ಸಲ ಏನಾದ್ರೂ ಈ ತರ ಕೆಣಸ್ಕೊಂಡ್ ಬರ್ಬೇಕು, ಮುಟ್ಲಿಲ್ಲ ಅನ್ಸ್ಕೊತೀನಿ. ಅರ್ಥ ಆಯ್ತಾ? ಈಗ ಬೇಗ ಇದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಕಸ ಗುಡ್ಸಿ, ನೋಡಿ ಇಲ್ಲಿ ಉಗ್ದಿದ್ದೀರಲ್ವಾ, ಉಗ್ದಿದ್ದೀರ ತಾನೆ, ಎಲ್ಲ ಚೆನ್ನಾಗಿ ಒರೆಸಿ. ನೋಡಿ ಇರೋದೇ ನಮ್ಮ ಮನೇಲಿ 2 ಪ್ಲಾಸ್ಟಿಕ್ ಗ್ಲಾಸ್ ತಗೊಂಬಂದ್ರಿ, ಆ ತಟ್ಟೆ ನೀಟಾಗಿ ತೊಳೆದು ಒಳಗಿಡಬೇಕು. ಎಲ್ಲ ಕೆಲಸ ಮಾಡಿದ್ಮೇಲೆ ಬೆಡ್ರೂಮ್ ಬನ್ನಿ. ಬೆಡ್ರೂಮ್ ಬರ್ಬೇಕಾ? ನನ್ನ ಕಾಲು ಒತ್ತಕ್ಕೆ. 15 ವರ್ಷ ಆಯ್ತು. ಆಲ್ ದ ಬೆಸ್ಟ್. ಸೂಪರ್. ನಮ್ ಗೋಳಾಟ ಬೇಡ ಆಯ್ತಾ? ಯಾರ್ಯಾರ ಮನೇಲಿ ಏನೇನಿದೆಯೋ ಗೊತ್ತಿಲ್ಲ, ನಾವಂತೂ ತೋರ್ಸ್ಬಿಟ್ರಿ. ನೀವೆಲ್ಲರೂ ಗಂಡ ಹೆಂಡತಿ ನಿಮ್ ಮನೆಗಳಲ್ಲಿ ಸುಖವಾಗಿ ನಗರಂತ ಕಿತ್ತಾಡ್ದಲೆ ಒಬ್ರಿಗೊಬ್ರು ಪ್ರೀತಿಯಿಂದ ಇರಿ ಅಂತ ನಾವು ಕೇಳ್ಕೊಂತೀವಿ. ನಮ್ ಕಥೆ ಇರ್ಲಿ ಬಿಡಿ, ನಿಮ್ಗೆ ಯಾಕೆ? ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲಿ ಈ ಭಾಗ್ಯವು ದೊರೆತರೆ ಸಾಕು.